ಹಾರ್ದಿಕ್ ಪಾಂಡ್ಯ ಬಿಗ್ ಅಪ್ಡೇಟ್ ಇದು. ವಿಶ್ವಕಪ್ ಭರಾಟೆಯ ನಡುವೆ ಪ್ರಿನ್ಸೆಸ್ಗೆ ಬರ್ತ್ಡೇ ವಿಶ್ ಮಾಡಿದ್ದಾರೆ. ವೈರಲ್ ಆಯಿತು ಹಾರ್ದಿಕ್ ರೊಮ್ಯಾನ್ಸ್ ಸೀನು. ಹಾರ್ದಿಕ್ ಪಾಂಡ್ಯ ಇದು ಅತ್ಯಂತ ಬಿಗ್ ಅಪ್ಡೇಟ್ ಇದು. ವಿಶ್ವಕಪ್ ಭರಾಟೆ ನಡುವೆ ಪ್ರಿನ್ಸೆಸ್ಗೆ ಬರ್ತ್ಡೇ ವಿಶ್ ವೈರಲ್ ಆಯಿತು. ಹಾರ್ದಿಕ್ ಮಹಿಕಾ ರೊಮ್ಯಾನ್ಸ್ ಫೋಟೋಗಳು. ನೆದರ್ಲ್ಯಾಂಡ್ಸ್ ವಿರುದ್ಧ ಗೆದ್ದ ಬೆನ್ನಲ್ಲೇ ಹಾರ್ದಿಕ್ ಲವ್ಲಿ ಪೋಸ್ಟ್. ಹ್ಯಾಪಿ ಬರ್ತ್ಡೇ ಮೈ ಪ್ರಿನ್ಸಸ್ ಎಂದು ಮಹಿಕಾಗೆ ವಿಶ್ ಮಾಡಿದ ಪಾಂಡ್ಯ. ಮೈದಾನದಲ್ಲಿ ಅಗ್ರೆಸಿವ್, ಹೊರಗೆ ಫುಲ್ ರೊಮ್ಯಾಂಟಿಕ್ ಅಂದ ನೆಟ್ಟಿಗರು. ಕತ್ತಿನ ಮೇಲೆ ಎಂ ಅಕ್ಷರದ ಟ್ಯಾಟೂ. ಹಾರ್ದಿಕ್ ಬಾಳಲ್ಲಿ ಹೊಸ ಅಧ್ಯಾಯ. ನತಾಶಾ ಜೊತೆಗಿನ ಡಿವೋರ್ಸ್ ಬಳಿಕ ಮಹಿಕಾ ಜೊತೆ ಹಾರ್ದಿಕ್ ಲಿಂಕಪ್. ಮಗ ಅಗಸ್ತ್ಯ ಜೊತೆಗೂ ಮಹಿಕಾ ಫುಲ್ ಕ್ಲೋಸು. ಫ್ಯಾಮಿಲಿಗೆ ಎಂಟ್ರಿ ಕೊಟ್ಟ ನಟಿ. ಬ್ಯಾಟಿಂಗ್ ಲಯಕ್ಕೆ ಮಹಿಕಾ ಬೆಂಬಲವೇ ಕಾರಣ ಎಂದ ಸ್ಟಾರ್ ಆಲ್ರೌಂಡರ್. ದಿನಕ್ಕೆ 6-7 ಗಂಟೆ ಅಭ್ಯಾಸ ಮಾಡೋದಕ್ಕೆ ಮಹಿಕಾ ಕೊಟ್ಟ ಸ್ಫೂರ್ತಿಯೇ ಶಕ್ತಿ. ವ್ಯಾಲೆಂಟೈನ್ಸ್ ಡೇ ದಿನ ಚಿರತೆ ಟ್ಯಾಟೂ ಮೂಲಕ ಪ್ರೀತಿ ಹಂಚಿಕೊಂಡಿದ್ದ ಹಾರ್ದಿಕ್ ಪಾಂಡ್ಯ ಈಗ ಅವರ ರೊಮ್ಯಾಂಟಿಕ್ ಆದಂತಹ ಫೋಟೋಗಳು ಬಿಸಿ ಕೇಕ್ನಂತೆ ವೈರಲ್ ಆಗ್ತಾ ಇದೆ. ಪ್ರೇಮಿಗಳ ದಿನದಂದು ಪಾಂಡ್ಯ ತನ್ನ ಗೆಳತಿ ಮಹಿಕಾಯ ನೆನಪಿಗಾಗಿ ತನ್ನ ಕುತ್ತಿಗೆ ಹಿಂಭಾಗದಲ್ಲಿ 2 ಚಿರತೆಗಳ ಜೊತೆಗೆ ಎಂ ಅಕ್ಷರವನ್ನು ಹೊಂದಿರುವ ಹಚ್ಚೆಯನ್ನು ಹಾಕಿಸಿಕೊಂಡಿದ್ರು. ಅದು ಕೂಡ ಬಹಳಷ್ಟು ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಈ ಚಿತ್ರಣವು ಅವರ ಪ್ರೀತಿ, ಮನಸ್ಥಿತಿ ಮತ್ತು ಪರಸ್ಪರ ಅವಲಂಬನೆಯನ್ನು ಪ್ರತಿಬಿಂಬಿಸುವಂತಿತ್ತು. ಸಾಧಾರಣ ಯಾವುದೋ ವ್ಯಕ್ತಿಯ ಖಾಸಗಿ ಜೀವನ ಆದರೆ ಇಷ್ಟು ಚರ್ಚೆಗೆ ಕಾರಣ ಆಗೋದಿಲ್ಲ. ಕಾರಣ ಇವರೆಲ್ಲರೂ ಕೂಡ ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು. ಇವರಿಗೆ ಇವರದೇ ಆದಂತಹ ಜವಾಬ್ದಾರಿಗಳಿರ್ತವೆ. ಇವರ ಡಿವೋರ್ಸ್ಗಳು ಚರ್ಚೆ ಆಗೋದು ಅದೇ ಕಾರಣಕ್ಕೋಸ್ಕರ. ಡಿವೋರ್ಸ್ ಅವರ ಸ್ವತಂತ್ರವಾದಂತಹ ನಿರ್ಧಾರ ಅಲ್ವಾ, ನಮಗೆ ಯಾಕೆ ಅಂತ ಕೇಳ್ತೀರಿ? ಅಲ್ಲ, ಸಾಮಾಜಿಕ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿರುವ ಮತ್ತು ಬದ್ಧತೆ ಇರುವಂತಹ ಕೆಲ ವ್ಯಕ್ತಿಗಳನ್ನು ಪ್ರಶ್ನಿಸಬಹುದು. ಈಗ ಅವರ ವೈವಾಹಿಕ ವಿಚ್ಛೇದನದ ಬಳಿಕ ಅವರ ಜೀವನ ಹೆಂಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಾರ್ವಜನಿಕರಿಗೆ ಬೇಕು. ಒಟ್ಟಾರೆ ಪ್ರೇಮಿಗಳ ದಿನದಂದು ಪಾಂಡ್ಯ ತನ್ನ ಗೆಳತಿ ಮಹಿಕಾಯ ನೆನಪಿಗಾಗಿ ಹಂಚಿಕೊಂಡಿದ್ದಂತಹ ಫೋಟೋ ಬಿಸಿ ಕೇಕ್ನಂತೆ ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಟೀಮ್ ಇಂಡಿಯಾದ ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ತಮ್ಮ ಗೆಳತಿ ಮಹಿಕಾ ಶರ್ಮಾ ಅವರ ಹುಟ್ಟುಹಬ್ಬದ ದಿವಸ ಆತ್ಮೀಯ ಪೋಸ್ಟನ್ನು ಹಂಚಿಕೊಂಡಿದ್ದಾರೆ. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಇಬ್ಬರ ಫೋಟೋ ಹಂಚಿಕೊಂಡು ಜನ್ಮದಿನದ ಶುಭಾಶಯಗಳು ನನ್ನ ರಾಜಕುಮಾರಿ ಅಂಥೇಳಿ ಅತ್ಯಂತ ಲಾಲಿತ್ಯ ಸಾಲುಗಳನ್ನು ಬರೆದಿದ್ದಾರೆ. ಸರಳ ಸಂದೇಶದೊಂದಿಗೆ ಕ್ಯಾಪ್ಷನ್ ನೀಡಿದ್ದಾರೆ. ಸದ್ಯ ಈ ಫೋಟೋ ಬಿಸಿ ಕೇಕ್ನಂತೆ ವೈರಲ್ ಆಗ್ತಾ ಇದೆ. 2024ರಲ್ಲಿ ನತಾಶಾ ಸ್ಟ್ಯಾಂಕೋಯಿಕ್ ಅವರಿಂದ ವಿಚ್ಛೇದನ ಪಡೆದ 1 ವರ್ಷದ ನಂತರ ಈ ತರಹದೊಂದು ಫೋಟೋ ನಿಜಕ್ಕೂ ಕೂಡ ಬಹಳಷ್ಟು ಸಂಚಲನ ಮೂಡಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.